ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರೋ ಜಮಾದಗ್ನಿಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರೋ ಜಮಾದಗ್ನಿಗೆ. ಏನ್ ನಡೆಸಿರಿ ಮಾಮಿ, ಕೆಲಸ ಆಗ್ಯದೇನ್ರಿ? ಹಾಡ ಹಾಡ್ಕೋತ ಕೂತೀರಿ? ಏ ಬಾರ ವೀಣಾ, ಆಗ್ಯದ ಮುಂಜಾನೆ ಕೆಲಸ. ಸುಮ್ಮ ಗುಣಕ್ಕೋತ ಕೂತಿದ್ದೆ ಹಾಡಾನ. ಎಲ್ಲಮ್ಮ ಇವತ್ತು ಭಾರತ ಹುಣ್ಣಿಮೆಲ್ಲ, ಅದಕ್ಕೆಲ್ಲ ಮುಂದೆ ನೆನ್ಸ್ಕೋತ ಕೂತಿದ್ದೆ. ಬಾ ಈ ಕಡೆ ಬಂದಿರಿ. ಹೌದ್ರಾ? ಇವತ್ತು ನಾನು ಬೇವು ಇಳಿಸ್ಕೋಬೇಕಲ್ರಿ, ಹಂಗಾಗಿ ಜೋಗಮ್ಮಗ ಎಣ್ಣೆ ಕುಂಕುಮ ನಿನ್ನೆ ಸಂಜೆ ಮುಂದೆ ಕೊಡಕ್ಕೆ ನೆನಪಾಗಿದ್ದಿಲ್ಲ. ಅದಕ್ಕೆ ಇವತ್ತು ಹೋಗಿ ಕೊಟ್ಟು ಬಂದೆ. ಹಂಗೆ ಈ ಕಡೆ ಮನೆ ಮುಂದೆ ಅಷ್ಟು ಹೊಂಟಿದ್ನೆಲ್ಲ ಬಂದೋದ್ರೈತೆ ಅಂತ ಬಂದೆ ರೀ. ಹೌದಾ, ಚಲೋ ಆಯ್ತಾಳ ಬಂದಿದ್ದು. ನಿಮ್ದು ಸಂಜೆ ಮುಂದೆನೇ ಅದಲ್ಲ ಬೇವು ಇಳಿಸ್ಕೊಳ್ಳೋದು? ಹಾಂ ರೀ ಮಾಮಿ, ನಮ್ಮದು ಸಂಜೆ ಮುಂದನೇ ರೀ. ನಿಮ್ಮದು ಸಂಜೆ ಮುಂದೆ ಅದಲ್ರಿ? ನಮ್ಮದು ಸಂಜೆ ಕನೆಯವ 7 ಸುಮಾರ. ಅವಾಗ ಬಾ ಅಂತೇಳಿ ನಾನು ನಿನ್ನೆ ಹೋಗಿ ಹೇಳಿ ಬಂದೆ ನಾನು. ನೀವು ಅವ್ರಿಗೆ ರೇಣುಕಾ ಅವ್ರಿಗೆ ಹೇಳ್ತೀರಿಲ್ರಿ? ಹ್ಞೂನಮ್ಮ, ನಾವು ವರ್ಷ ಅವ್ರಿಗೆ ಹೇಳ್ತೀವಿ. ಏನು ನಾಷ್ಟ ಆಗ್ಯದೇನ್ರಿ? ದೊಡ್ಡ ಸೊಸಿ ಬಂದಾರ ಕಾಣಿಸುತ್ತಾ? ನಾಷ್ಟ ಅದು ಆಯ್ತವ. ಒಂದು 4 ಬಾಂಡೆ ಇದ್ದು ನತ್ತಿಕ್ಕಿದೆ. ಇನ್ನು ಬಟ್ಟೆ ಅವು ಇದ್ದು ನಾವು ಹೋಗಿತ್ತು ನೋಡ್ರಿ ಮಾಮಿ. ಇನ್ನು ಸಂಜೆ ಕಾದಲ್ಲ ಹೆಂಗಿದ್ರು ಅವಾಗ ಮತ್ತೊಮ್ಮೆ ಸ್ನಾನ ಮಾಡ್ಬೇಕಲ್ಲ ಹಿಂಗೆ ಅಂತೇಳಿ ಬಟ್ಟೆ ಒಗಿಲಿಕ್ಕೆ ಹಾಕಿ ನಾನೇ ಬಂದು ಕೂತೆ ಒಂದು ಸ್ವಲ್ಪ ಹೊತ್ತು. ಹೌದ್ರಾ? ಸಣ್ಣ ಸೊಸಿ ಬಂದಿಲ್ರಿ? ಇಲ್ಲಿ ನೋಡಿ ಬಂದಿಲ್ಲ. ಬರ್ರವ ಬೇವು ಇಳಿಸ್ಕೊಂಡು ಹೋಗಂತ್ರಿ ಅಂತೇಳಿ ನಾನು 2-3 ಸಲ ಫೋನ್ ಮಾಡಿದ್ನೇವ. ನೋಡ್ತೀನಿ ರೀ ಮಾಮಿ ಅಂತ ನಿನ್ನಿತಾನೆ ಹೇಳ. ನೀನಿದ್ರೆ ಫೋನ್ ಮಾಡಿ ಇಲ್ರಿ ಮಾಮಿ ಕೆಲಸ ಅದಾವ, ಇವ್ರು ಬ್ಯಾಡ ಅನ್ಲಿಕತ್ತಾರ, ಇನ್ನೊಂದ್ಸಲ ಹೋಗಮಂತಾರ ಅಂತಂದ್ಲು. ಏನು ಮಾಡಮ್ಮ, ಹೇಳಷ್ಟು ಹೇಳ್ತೀವಿ, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ತಮಗೆ ತಿಳಿಬೇಕು, ಬರಬೇಕು ನಮ್ಮೂರು ಎಲ್ಲರೂ ಕೂಡಿ ಬೇವು ಇಳಿಸ್ಕೊಂಡ್ರೆ ಚಲೋ ಆಗ್ತದೆ ಅಂತೇಳಿ ಅವ್ರಿಗೆ ತಿಳಿಬೇಕು. ಹೌದಿಲ್ಲ? ಅಲ್ಲ ಬರಬಾರ್ದ, ಫ್ರೀ ಬಸ್ ಅದು ಬೇಕಾದಂಗೆ. ನಿಮ್ಮ ಮಗನಿಗೆ ಕೆಲಸ ಇದ್ರೆ ಬಿಡಲ್ರಕ್ಕೆ ಬಿಡ್ರಿ. ಆದ್ರೆ ತಾರ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಿಲ್ರಿ. ಅಂದ್ರೆ ಆಕಿ ಒಂದು ಈಕಿ ಒಂದು ಮಾಡಿದ್ಲಂದ್ರೆ ಒಂದು ಸ್ವಲ್ಪ ಕೆಲಸ ಹಗುರ ಆಗ್ತದಿಲ್ಲ? ಹಿಂಗೆ ಮಾಡ್ತಾವಳು. ಯಾ ಹಬ್ಬಕ್ಕೂ ಬರಕಲ್ಲ ಅಂತಾಳ. ಒಟ್ಟ ನಮ್ಮ ಮನೆಯವ್ರು ಬ್ಯಾಡ ಅಂತಾರಿ ಬರೀ. ಅವ ಎಲ್ಲಿ ಬ್ಯಾಡ ಅಂತಾನ, ಈಕಿಂದ ಅದೆಲ್ಲ ಬರ್ಬೇಕಂದ್ರೆ ಹೆಂಗಾದ್ರೂ ಬರ್ತಾರ. ಹೇಳಿ ಕೇಳಿ ಬರಕ್ ಬರಂಗ ನನ್ನ ಗಂಡಗ ಅಷ್ಟು ಮಾತು ಕೇಳಾಡ್ತಾನೆ ಈಕಿಂದು. ಹೌದ್ರಿ, ಯಾವುದು ಹಬ್ಬಕ್ಕೆ ಬರಂಗಿಲ್ಲ ಜಾಸ್ತಿ. ನಡುವು ಬಂದಿದ್ಲಲ್ರಿ ಒಂದ್ಸಲ, ಅವಾಗ ಕೇಳಿದೆ ನಾನು, ಯಾಕ್ರಿ ನೀವು ಜಾಸ್ತಿ ಹಬ್ಬಕ್ಕೆ ಬರಂಗಿಲ್ಲಲ್ಲ ಅಂತೇಳಿ. ಇಲ್ರಿ ನಮ್ಮ ಅಲ್ಲಿ ಕೆಲಸ ಭಾಳ ಇರ್ತಾವ, ಇವರು ಹಂಗಾಗಿ ಬೇಡ ಹೋಗ್ಬೇಡ ಅಂತಾರ, ಅದಕ್ಕೆ ಬರಂಗಿಲ್ರಿ ನಾವು ಅಂತಾಳ. ಹೌದಾ, ಬರೋದು ಹೋಗೋದು ಇಟ್ಕೋಬೇಕವ ಅಂತ ಅಂದೆ ರೀ ನಾನು. ಇಲ್ರಿ ಅವರು ಕಳಿಸಿದ್ರೆ ಬರ್ಬೇಕಲ್ರಿ ಮತ್ತ ಅಂತಂದ್ಲು. ಮತ್ತೇನು ಮಾಡುದು ಸುಮಾರು ನೀವ. ನಾನು ಕಳಿಸಿದ್ರೆ ಬರ್ಬೇಕಲ್ರಿ ಏನಕ್ಕೆ ಕಟ್ಟಿರ್ತಾನ ನಾವ. ಯಾವ್ದಾರ ಒಂದು ನ್ಯಾವ ಬೇಕಿ ಗೊಟ್ಟ. ಈ ಊರಿಗೆ ಬರೋದಂದ್ರೆ ಅಷ್ಟು ಮುಳ್ಳಂಡು ನೋಡಕ್ಕೀಗಿ. ಅದು ಬಂದ್ಲಂದ್ರೂ ಗಂಡನ ಜೊತೆ ಕಾರ್ನೇ ಬರ್ತಾಳ, ಒಂದಿನ ಇದ್ದಂಗೆ ಮಾಡಿ ಅವತ್ತ ಹೋಗ್ಬಿಡ್ತಾಳ. ಹೌದೌದ್ರಿ, ಹಂಗೆ ಮಾಡ್ತಾರ ನೋಡ್ರಿ. ನೀನು ಯಾಕೆ ಮಾಡಲ್ರಕ್ವ, ಹೇಳಿ ಸಾಕಾಯ್ತು ನನಗೂ. ಇಲ್ಲಿ ಮಡಿಲ್ ಅಡಿಗೆ ಅದು ಮಾಡಿದಿರ್ತದ. ಒಬ್ಬ ಮಡಿಲ್ ಅಡಿಗೆ ಕೂತ್ಲಂದ್ರ ಮೇಲೆ ಎತ್ತೆತ್ತು ಕೊಡು, ಅವು ಭಾಳ ಇರ್ತಾವಲ್ಲ, ಎಲ್ಲ ಇಟ್ಕೊಂಡಿರ್ತಾವ ಬಿಡು ಕರೆಯಿಕಿ. ಆದ್ರೆ ಒಂದೊಂದು ಮರಿದಲ್ಲ ನೀನು ಮರಿಲಿಕ್ಕೆ ಮಾಡ್ತಲಂದ್ರ ಎಲ್ಲ ಎದ್ದೆದ್ದು ನಾನೇ ಕೊಡ್ಬೇಕವ. ಯವ್ವ ನನಗರೆ ಮೊದಲೇ ಕೈಕಾಲು ಹಿಡ್ದಿರ್ತಾವ, ಸಾಕಾಗತ್ತ. ಕಡಿ ಬರ್ತಾಳನಂತ ಎಷ್ಟು ಅಧಿಕ ಆಗತ್ತಿದ್ ನಾನು, ಕಡಿಗೂ ತಪ್ಸ್ಕೊಂಡ್ಬಿಟ್ಲು ನೋಡಕ್ಕೆ ಬರೋದು. ಹೌದ್ರಿ, ನಿಮಗೂ ಆಗಂಗಿಲ್ಲ. ಹುಡುಗರ್ನು ಸಾಲಿಗೆ ಹೋಗಿರ್ತಾವನ, ಎಷ್ಟೇ ಇಟ್ಕೊಂಡಿರ್ತೀವಿ ಅಂದ್ರೂ ಏನಾರ ಒಂದು ಮರ್ತಾ ಬಿಟ್ಟಿರ್ತೀವ್ರಿ ಮಡಿಲೆ ಕೂತಾಗ. ನೋಡಿದ್ರ ನಾನಂತೂ ಸೀರೆ ಉಟ್ಕೊಳ್ಳೋಕೆ ಮೊದಲು ಅಷ್ಟು ಒಲಿ ಮುಂದಿನ ಎಲ್ಲ ನೋಡ್ಕೊಂಡಿರ್ತೀನಿ ರೀ. ಎಲ್ಲ ಇದ್ದಾವ ಅನ್ನಂಗೆ ಅನಿಸಿರ್ತದ. ಮಡಿ ಸೀರೆ ಉಟ್ಕೊಂಡು ಒಲಿ ಮುಂದೆ ಹೋಗಿ ಅರ್ಶಿನ ಕುಂಕುಮ ಏರ್ಸಿ ರಂಗೋಲಿ ಹಾಕಿ ಗ್ಯಾಸ್ ಹಚ್ಚಿ ಒಲಿ ಮೇಲೆ ಇಡಬೇಕು ಅನ್ನಷ್ಟಿಗೆ ಅಂಥದೇ ಮೇನ್ ಒಂದು ಏನಾರ ಮರ್ತಾ ಬಿಟ್ಟಿರ್ತೀವಿ. ಇಲ್ಲಾಂದ್ರೆ ಪಾಯಸಕ್ಕಾಗ್ಲಿಕ್ಕಿ ಯಾಲಕ್ಕಿ ಅಂಥದ್ದೇನಾರ ಮಾಡ್ತಿರ್ತೀವಿ. ಒಟ್ಟು ಹಂಗಾಗಿ ಒಬ್ರು ಬೇಕೇ ಆಗ್ತದ್ರಿ. ಹೌದು ಬಿಡ, ಎಂತ ಮಾತು ನೆನಪಾರದ ಅಲ್ಲ. ಅದ್ರಾಗ ಮನೆಯಾಗ ಯಾರು ಇಲ್ಲಾರ್ದಾಗ ಮುದ್ದಾ ಮರಿತೀವ ಯವ್ವ. ನೀವು ಪಡ್ಲಿಗೆಗನೇ ಇದು ತುಂಬ್ತಿರಿಲ್ರಿ ಮಮ್ಮಿ, ಹೋಳಿಗೆ ಅದೆಲ್ಲ ನೈವೇದ್ಯ? 2 ತಂದಿರ್ತಾರಲ್ಲ ಅವ್ರ ಪಡಲ್ಗಿ. ಒಂದ್ರಾಗ ಹೋಳಿಗೆ ಅದೆಲ್ಲ ನಾವೇನೇನು ಮಾಡಿರ್ತೀವಲ್ಲ ಅಡಿಗೆ, ಅದು ಒಂದು ಎಲೆ ಇಟ್ಟು ಅದು ತುಂಬ್ತೀವಿ. ಒಂದ್ರಾಗ ಏನದ ಗಾಜರಿ ಬದ್ನೆಕಾಯಿ ಇಂಥವು ತರಕಾರಿ ಏನಿರ್ತಾವಲ್ಲ ಅದನ್ನ ತುಂಬ್ತೀವಿ. ನಾನು ಹಂಗೆ ತುಂಬಿರ್ತೀನಿ ರೀ. ಆದ್ರೂ ಒಂದು ಏನಾರ ಮರ್ತೇ ಬಿಟ್ಟಿರ್ತೀನಿ ರೀ ನಾ, ಅದಕ್ಕಂದೆ. ನೋಡ, ಜೀವಕ್ಕ ಎಲ್ಲರಿಗೆ ಮರು ಇರೋದ. ತುಂಬಿ ಕೈ ಮುಗಿದು ತಪ್ಪಾಗ್ಯದವ ತಾಯಿ ಅಂದ್ಬಿಡೋದು. ಮತ್ತೆ ಒಂದಿಷ್ಟು ದಕ್ಷಿಣನೇ ಜಾಸ್ತಿ ಇಟ್ಟು ಬಿಡ್ಬೇಕು. ನೀವು ಹಾಡ್ತಿರಲ್ರಿ ಮಾಮಿ, ಅದು ಹುಟ್ಟಿ ಬಂದೆ ಎಲ್ಲಮ್ಮ ನಾಗಿ ಅಂತೇಳಿ ಅದು ಹಾಡು ನನಗೆ ಭಾಳ ಇಷ್ಟ ನೋಡ್ರಿ. ಭಯಪಟ್ಟು ಮಾಡಿಬಿಟ್ಟೇನ್ರಿ ನಾ ಅದು. ನೀವು ಮೊನ್ನೆ ಹಾಡಿದ್ರಲ್ಲ ಅದನ್ನ ಹೋಗಿ ಬರ್ಕೊಂಡು ಹೋದ್ ನೋಡ್ರಿ, ಅಷ್ಟು ಕೂತ್ ಭಯಪಟ್ಟು ಮಾಡೀನ್ರಿ. ಈಗ ಪರ್ಫೆಕ್ಟ್ ಬರ್ತದ್ರಿ ನನಗೆ. ಹೌದಾ, ಚಲೋ ಆಯ್ತಾ ನೋಡು. ಕಲಿಬೇಕನ್ನೋದಿತ್ತಂದ್ರೆ ಹೆಂಗಾದ್ರು ಕಲಿತಾರ, ಮನಸ್ಸಿರ್ಬೇಕಷ್ಟೇ ಕಲೀಲಿಕ್ಕೆ. ಹಾಡಿದ್ ಚಲೋ ಆಯ್ತಂಗ. ಮತ್ತು ದೇವ್ರದ್ದು ಯಾವ್ಯಾವ ಪೂಜೆ ಇರ್ತಾವಲ್ಲ, ಆ ದೇವ್ರದ್ದು ಹಾಡಿದ್ರಂದ್ರೆ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅನ್ನಿಸ್ತದಲ್ಲ. ಅದಕ್ಕೆ ನಾ ಯಾವ್ಯಾವ ಪೂಜೆ ಇರ್ತಾವ ನೋಡವ, ಆ ದೇವ್ರ ಹಾಡ ಕಂಪಲ್ಸರಿ ಹಾಡ್ತೀನಿ ನೋಡವ. ಹೌದ್ರಿ ಮಾಮಿ, ನೀವು ಪೂಜೆ ಮಾಡೋ ಮುಂದಾಗ ಒಂದು 2-3 ಸಲ ಬಂದು ನೋಡಿನಿಲ್ರಿ ನಾನು. ನೀವು ಮಾಡೋದು ನೋಡಿದ್ರೆ ನನಗೆ ಮನಸ್ಸಿಗೆ ಭಾಳ ಆನಂದ ಆಗ್ತದ್ರಿ. ಅದಕ್ಕೆ ನಾನು ಈಗ ಯಾವ್ಯಾವ ದೇವ್ರ ಪೂಜೆ ಮಾಡ್ತಿರ್ತೀನಿ ನೋಡ್ರಿ, ಆ ಹಾಡು ಹಾಡೇ ಹಾಡ್ತೀನಿ ರೀ ಕಂಪಲ್ಸರಿ. ಮಾಮಿ, ನನಗದು ಎಲ್ಲಮ್ಮ ನೆನಬೇಡವೇ ಅಂತ ಹಾಡೋದಲ್ರಿ, ಅದೊಂದ್ಸಲ ಹಾಡಿ ತೋರಿಸ್ರಿ. ಲಿರಿಕ್ಸ್ ಅದರಿ ನನ್ನ ಕಡೆ, ಆದ್ರೆ ಅದು ದಾಟಿ ಅಷ್ಟೊಂದು ಸರಿಯಾಗಿ ಬರಲ್ಲಾಗ್ಯದ್ರಿ. ನೀವೊಂದ್ಸಲ ಹಾಡಿದ್ರಿ ಅಂದ್ರೆ ಅದನ್ನ ಕೇಳ್ಕೊತೀನಿ. ಅದಕ್ಕೆ
ಹೌದಾ, ಹಾಡ್ತೀನಿ ಹೇಳುವ. ಅದ್ರಾಗ ಏನದ, ನೀನು ಕಲಿಬೇಕಂತ ಇಷ್ಟ ಆಸಕ್ತಿ ಅದಂದ್ರೆ ಮತ್ತೆ ನನಗೂ ಬಹಳ ಖುಷಿ ಅನಿಸ್ತದ ಹಾಡ್ಲಿಕ್ಕೆ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ ಮಾತೆ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ. ಬಲ್ಲಿದರಾಗಿಪ್ಪ ಬ್ರಹ್ಮಾದಿಗಳಿಗೆಲ್ಲ, ಬಲ್ಲಿದರಾಗಿಪ್ಪ ಬ್ರಹ್ಮಾದಿಗಳಿಗೆಲ್ಲ, ಶ್ರೀಲಕುಮಿಯೇ ಅಮ್ಮ ನಲ್ಲದೆ ಮತ್ತಿಲ್ಲ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ. ಆಲದೆಲೆಯ ಮೇಲೆ ಪರಮ ಪುರುಷ, ಕಾಲವನರಿತು ಪವಡಿಸಲು. ಆಲದೆಲೆಯ ಮೇಲೆ ಪರಮ ಪುರುಷ, ಕಾಲವನರಿತು ಪವಡಿಸಲು. ವಾಲಗವನು ಮಾಡಿ ಕೊಂಡಾಡಿ ಜೀವರ, ವಾಲಗವನು ಮಾಡಿ ಕೊಂಡಾಡಿ ಜೀವರ, ಮೂಲ ಕರ್ಮಂಗಳ ತಿರುವಂತೆ ಮಾಡಿದ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ ಮಾತೆ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ. ಅಮೋಘ ವೀರ್ಯವನು ಗರ್ಭದಿ ಧರಿಸಿ, ಬ್ರಹ್ಮಾಂಡವ ಪೆತ್ತ ಲೋಕ ಮಾತೆ. ಅಮೋಘ ವೀರ್ಯವನು ಗರ್ಭದಿ ಧರಿಸಿ, ಬ್ರಹ್ಮಾಂಡವ ಪೆತ್ತ ಲೋಕ ಮಾತೆ. ಸುಮನಸರಿಗೆ ಕಡೆ ಗಣ್ಣ ನೋಟದಿ, ಸುಮನಸರಿಗೆ ಕಡೆ ಗಣ್ಣ ನೋಟದಿ, ಆ ಮಹಾಪದವಿಯ ಕೊಡುವ ಭಾಗ್ಯವಂತೆ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ ಮಾತೆ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ. ಎರಡೊಂದು ಗುಣದಿಂದ ಪ್ರವಿಷ್ಟಳಾಗಿ, ಜೀವರ ಯೋಗ್ಯತೆ ಪಾಲಿಪಳು. ಎರಡೊಂದು ಗುಣದಿಂದ ಪ್ರವಿಷ್ಟಳಾಗಿ, ಜೀವರ ಯೋಗ್ಯತೆ ಪಾಲಿಪಳು. ಪರಮ ಪುರುಷ ನಮ್ಮ ವಿಜಯ ವಿಠಲನ, ಪರಮ ಪುರುಷ ನಮ್ಮ ವಿಜಯ ವಿಠಲನ, ಕರುಣಾದಿಂದಲಿ ಅನಂತ ಕಲ್ಪಕ್ಕೆ ನಿತ್ಯ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ ಮಾತೆ. ಎಲ್ಲಮ್ಮ ನೆನಬೇಡವೇ ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ. ಸಿರಿದೇವಿ, ಎಲ್ಲಾರ ಅಮ್ಮನಲ್ಲವೇ. ನೋಡಿ ಹಿಂಗದರಿ, ಇದು ದಾಟಿ ನಾ ಬೇರೆನೇ ಹಾಡಾಗತ್ತೀನಿ, ಅದು ಹಂಗಾಗಿ ಬರವಲ್ದೊಟ್ಟ. ನೋಡ್ಬೇಕ್ರಿ ಇನ್ನೊಂದು 2-3 ಸಲ ಭಜನೆಗೆ ಬಂದಾಗ ಹಾಡಾಗಂತ್ರಿ ಮಾಮಿ. ಹಾಡಿ ಹಾಡಿ ಅಂದ್ರೆ ನಾನು ಕಲ್ಕೋತೀನಿ ರೀ ಅದನ್ನ. ಒಂದ್ 2-3 ಸಲ ಕೇಳಿ ಮುಂದೆ ನಮ್ಮ ಜೊತೆ ಹಾಡ್ಕೋತ ಹೋದ್ರಿ ಅಂದ್ರೆ ತಾನೇ ಬರ್ತದ. ಅದು ಯಾವ್ದು ಇದು ಅಲ್ ಬಿಡ, ನೀನ ಎಲ್ಲಾನು ಕಲಿಬಹುದು. ನಾವೇನು ಸಂಗೀತಗಾರರಲ್ಲ ಮತ್ತೊಂದಲ್ಲ, ದೇವ್ರ ನಾಮ ಹಾಡೋರ ವಸುಮ್ಮ. ಹೌದು ಬಿಡ್ರಿ, ಅದು ಕರೆಯದ. ಅಂದಂಗ ನಿಮ್ಮ 5 ಉಪವಾಸ ಅದು ಏನ್ರಿ ಮಾಮಿ? ಉಪ್ಪಿಲ್ದು ಉಪವಾಸ ಮುಗಿಸಿದ್ನವ, 5 ಮುಗಿಸಿದೆ. ನಿನ್ನೂ ಆದ್ವಾ ಇಲ್ಲ? ಇಲ್ರಿ ಮಾಮಿ, ನಾನು 4 ಆಗ್ಯಾವ್ರಿ. ಈಗ ಇನ್ನೂ ಒಂದು ಉಳ್ದದ್ರಿ. ಹುಣ್ಣಿಮೆಗಿಂದ ಬರ್ತದ ಅಂದ್ರಲ್ರಿ, ಅವಾಗ ಮಾಡ್ಬೇಕಂತ ಬಿಟ್ಟೀನಿ. ಹೌದಾ, ಯಾಕೆ ಲೇಟ್ ಆಗಿಡಿದೇನೋ ಸ್ವಲ್ಪ? ಹೌದ್ರವ, ಫಸ್ಟ್ನೇ ವಾರ ಕಾಲಿನೇ ಇತ್ರಿ, ನನಗೆ ಹಿಡಿದು ನೆನಪಾಗ್ಲಿಲ್ಲ. 1-2 ವಾರ ಲೇಟನೂ ಆಯ್ತು ಹಿಡಿದು. ಆಮೇಲೆ ಅಮಾಸಿ, ಹುಣ್ಣಿಮೆ, ದ್ವಾದಶಿ, ಏಕಾದಶಿ, ದಶಮಿ ಇಂಥವೆಲ್ಲ ಹಿಡಿಬಾರ್ದಂದ್ರಲ್ಲ. ಆಮೇಲೆ ಕಡಿಗೆ ಮುಟ್ಟು ಇಂಥವೇನ ಊರಿಗೆ ಹೋಗೋದು, ಅದು ಹಿಂಗಾಯ್ತಾ ಒಂದು ಉಳ್ದಾಗ ಬಿಡ್ತೀರಿ. ಹಂಗೆ ಇರ್ಲಿ ಬಿಡು, ಬೇಗ ಇಳಿಸ್ಕೊಂಡಿದ್ರು ಮಾಡಿದ್ರೆ ನಡೀತದಳ. ಅವಾಗ ಒಂದು ಮಾಡಿಬಿಡು ಅಂದ್ರೆ ಸರಿ ಹೋಗ್ತದ. ಮರಿಬೇಡ ಆಯ್ತು. ಒಂದು ಸ್ವಲ್ಪ 5 ಸುದ್ದು ಮಾಡ್ಬೇಕಂದ್ರೆ ಒಂದು ಮಾಡಿಬಿಡು ಯಾವಾಗಾರ ಮಂಗಳವಾರ. ಹೌದ್ರಿ, ಒಂದು ಮಂಗಳವಾರ ಮಾಡಿಬಿಡ್ಬೇಕ್ರಿ. ಯಾವಾಗಾರ ಮಾಡ್ತೀನಿ. ನೀವು ಯಾರ್ಯಾರೆಲ್ಲ ಬೇಗ ಇಳಿಸ್ಕೋತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಒಬ್ಬೊಬ್ರು ಭಾರತ ಹುಣ್ಣಿಮೆಗೆ ಇಳಿಸ್ಕೋತಾರ, ಒಬ್ಬೊಬ್ರು ಹೋಳಿ ಹುಣ್ಣಿಗೂ ಇಳಿಸ್ಕೋತಿರ್ತಾರ. ನೀವು ಯಾವಾಗ ಇಳಿಸ್ಕೋತೀರಿ? ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.